ದುಡ್ಡಲ್ಲಿ ವಿದೇಶ ಸುತ್ತುವ, ದೇಶದ ಜನರಿಗೆ ಮಿತವ್ಯಯ ಹೇಳುವ ಪ್ರಧಾನಿ ವರ್ತನೆ ನಾಚಿಕೆಗೇಡು. ಅಡುಗೆ ಮನೆಗೆ ಬೆಂಕಿಯ ಕೊಟ್ಟು ಜನರ ಬದುಕನ್ನು ಕಸಿದುಕೊಂಡು ಅಂಬಾನಿ ಅದಾನಿಯ ಬೆರೆಸುವ ಸಿಲಿಂಡರ್ನ ಬೆಲೆ ಏರಿಕೆ ಹಾಗೂ ವಿಳಂಬ ನೀತಿಯನ್ನು ಖಂಡಿಸುತ್ತಾ ನಾವು ಇಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ. ದಿನದಿಂದ ದಿನಕ್ಕೆ ಏರ್ತಾ ಇರುವುದರಿಂದ ಕೂಲಿ ಕಾರ್ಮಿಕರು, ಬಡವರು, ಮಧ್ಯಮ ವರ್ಗದವರ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀಳ್ತಾ ಇದೆ. ಇದರಿಂದ ನಮ್ಮ ಎಲ್ಲ ಹೊರೆಗಳು ನಮ್ಮ ಮಹಿಳೆಯರ ಮೇಲೆ ಬೀಳ್ತಾ ಇದೆ. ನಮ್ಮ ಈ ಹೋರಾಟ ಯಾವುದೇ ಒಂದು ರಾಜಕೀಯ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಮಹಿಳೆಯರ ಹಕ್ಕುಗಳಿಗಾಗಿ. ಇಲ್ಲಿ ಉದ್ಯೋಗಗಳೆಂಬುದಿಲ್ಲ. ಇಲ್ಲಿ ಎಷ್ಟು ಕಲಿತರೂ ಕೂಡ ನಿರುದ್ಯೋಗಿಗಳಾಗ್ತಾ ಇದ್ದಾವೆ. ಅದೇ ರೀತಿ ಮಹಿಳೆಯರಿಗೆ ಹೆಚ್ಚು ಅಪಾಯಕಾರಿಯಾದಂತಹ ದೇಶ ಇಂಡಿಯಾ ಎಂಬುದನ್ನು ನ್ಯಾಷನಲ್ ಕ್ರೈಮ್ ಬ್ಯೂರೋ ವರದಿ ಮಾಡ್ತಾ ಇದೆ. ಇಲ್ಲಿ ಕಾರ್ಪೊರೇಟ್ ಕುಲಗಳೊಂದಿಗೆ ಅವರು ಟೈಅಪ್ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿರ್ತಾರೆ ಈ ರೀತಿಯಾಗಿ ನಮಗೆ ಬೆಲೆ ಏರಿಕೆಯನ್ನು ಪೆಡಂಭೂತವನ್ನು ಜನಸಾಮಾನ್ಯರ ಮೇಲೆ ಹೊರಿಸ್ತಾ ಇದ್ದಾರೆ. ಇಲ್ಲಿನ ಜನಸಂಖ್ಯೆಯಿಂದ ಟ್ಯಾಕ್ಸ್ ಅನ್ನು ಪಡಿತಾ ಇದ್ದಾರೆ. ನಾವು ಇಲ್ಲಿ ಧರ್ಮಕ್ಕೆ ಜೀವಿಸ್ತಾ ಇರೋದಲ್ಲ, ನಮ್ಮ ಟ್ಯಾಕ್ಸ್ ಅನ್ನು ನಾವು ಪೇ ಮಾಡಿ ಆಗಿರ್ತದೆ ಇಲ್ಲಿ ನಾವು ಜೀವಿಸ್ತಾ ಇರುವಂಥದ್ದು. ಈ ಟ್ಯಾಕ್ಸ್ ಅನ್ನು ಪಡ್ಕೊಂಡು ಇಲ್ಲಿ ಅಗತ್ಯವಿಲ್ಲದಂತಹ ಮೂರ್ತಿಗಳನ್ನು ಸ್ಟ್ಯಾಚ್ಯೂವನ್ನು ನಿರ್ಮಿಸುವಂಥದ್ದು, ಅದೇ ರೀತಿ ವಿದೇಶ ಪ್ರಯಾಣಕ್ಕೆ ವ್ಯಯ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬಂದಿರುವುದು ಕೇವಲ ಒಂದು ಪ್ರತಿಭಟನೆಯ ಭಾಗವಾಗಿ ಅಲ್ಲ, ಜನಸಾಮಾನ್ಯರ, ವಿಶೇಷವಾಗಿ ನಮ್ಮ ಮಹಿಳೆಯರ ಅಡುಗೆ ಮನೆಯ ಕಷ್ಟವನ್ನು ಸರಕಾರದ ಮುಂದೆ ಇಡುವ ಉದ್ದೇಶದಿಂದ. ಹಾಗಾಗಿ ನಿರಂತರವಾಗಿ ಏರುತ್ತಿರುವ ನಮ್ಮ ಸಿಲಿಂಡರ್ನ ಬೆಲೆ ಏರಿಕೆ ಹಾಗೂ ವಿಳಂಬ ನೀತಿಯನ್ನು ಖಂಡಿಸುತ್ತಾ ನಾವು ಇಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ. ಜನರು ಪ್ರತಿದಿನ ಯೂಸ್ ಮಾಡುವಂತಹ ನಮ್ಮ ಗ್ಯಾಸ್ ಸಿಲಿಂಡರ್ ದಿನದಿಂದ ದಿನಕ್ಕೆ ಏರ್ತಾ ಇರುವುದರಿಂದ ಕೂಲಿ ಕಾರ್ಮಿಕರು, ಬಡವರು, ಮಧ್ಯಮ ವರ್ಗದವರ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀಳ್ತಾ ಇದೆ. ಇದರಿಂದ ನಮ್ಮ ಎಲ್ಲ ಹೊರೆಗಳು ನಮ್ಮ ಮಹಿಳೆಯರ ಮೇಲೆ ಬೀಳ್ತಾ ಇದೆ. ಅದರ ಜೊತೆಗೆ ನಮ್ಮ ವಿತರಣೆಯಲ್ಲೂ ಕೂಡ ವಿಳಂಬ ನೀತಿ ಇದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಕೂಡ ತುಂಬ ಅಡ್ಡಿಯಾಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಜನರು ತತ್ತರಿಸಿ ಹೋಗಿದ್ದಾರೆ. ಇದರಿಂದಾಗಿ ನಮ್ಮ ಮಹಿಳೆಯರಿಗೆ ನೇರವಾದಂಥ ಹೊಡೆತ ಬಿದ್ದಿದೆ. ನಾವು ಇಂದಿನ ಈ ಒಂದು ಪ್ರತಿಭಟನೆಯಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ನಗರ ಜಿಲ್ಲೆಯ ಇಂದಿನ ಪ್ರತಿಭಟನೆಯಲ್ಲಿ ಸರ್ಕಾರವನ್ನು ಉದ್ದೇಶಿಸುತ್ತೇನೆ ಏನಂದರೆ, ನಾವು ತಕ್ಷಣವೇ ಗ್ಯಾಸ್ ಬೆಲೆ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ನಿಗದಿತ ಸಮಯಕ್ಕೆ ಸಿಲಿಂಡರ್ಗಳನ್ನು ಒದಗಿಸಬೇಕು. ಅದರ ಜೊತೆಗೆ ಮಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ಸಬ್ಸಿಡಿ ಹೆಚ್ಚು ಮಾಡಬೇಕು. ಅದರ ಜೊತೆಗೆ ನಮ್ಮ ಸರ್ಕಾರವು ಮಹಿಳೆಯರ ಪರವಾಗಿ ಮಹಿಳೆಯರ ಅನುಕೂಲಗಳನ್ನು ಸ್ವೀಕರಿಸಿ ಹೆಚ್ಚಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಹೋರಾಟ ಯಾವುದೇ ಒಂದು ರಾಜಕೀಯ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ಮಾಡುವಂತಹ ಈ ನೀತಿಯನ್ನು ಖಂಡಿಸಿ ನಾವು ಇಂದಿನ ಈ ಪ್ರತಿಭಟನೆಯ ಉದ್ದೇಶ ಆಗಿದೆ. ಜನಸಾಮಾನ್ಯರು, ವಿಶೇಷವಾಗಿ ನಮ್ಮ ಹಕ್ಕುಗಳ ಅಭಿವೃದ್ಧಿಗಾಗಿ ಇಂದಿನ ಹೋರಾಟ ನಮ್ಮದು. ಹಾಗಾಗಿ ನಾವು ಇಂದಿನ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಕೇಳುವುದೇನೆಂದರೆ, ನ್ಯಾಯಯುತವಾದಂತಹ ನಮ್ಮ ಗ್ಯಾಸ್ ವಿತರಣೆಯಲ್ಲಿ ವಿಳಂಬ ನೀತಿಯನ್ನು ನಮ್ಮನ್ನು ಪರಿಗಣಿಸಿ ಜನಪರ ಹೋರಾಟವನ್ನು ಜನಪರರಿಗೆ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಬೇಕಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಉದ್ಯೋಗಗಳಿಲ್ಲ, ನಿರುದ್ಯೋಗಗಳಿದೆ. ಈ ದೇಶದಲ್ಲಿ ಈ 12 ವರ್ಷಗಳ ಈ ಮೈಲಿಗಲ್ಲಿನಲ್ಲಿ ಏನು ಅಭಿವೃದ್ಧಿಯಾಗಿದೆ ಎಂಬುದನ್ನು ನೋಡಬೇಕಾಗಿದೆ. ಇಲ್ಲಿ ಉದ್ಯೋಗಗಳೆಂಬುದಿಲ್ಲ. ಇಲ್ಲಿ ಎಷ್ಟು ಕಲಿತರೂ ಕೂಡ ನಿರುದ್ಯೋಗಿಗಳಾಗ್ತಾ ಇದ್ದಾವೆ. ಅದೇ ರೀತಿ ಮಹಿಳೆಯರಿಗೆ ಹೆಚ್ಚು ಅಪಾಯಕಾರಿಯಾದಂತಹ ದೇಶ ಇಂಡಿಯಾ ಎಂಬುದನ್ನು ನ್ಯಾಷನಲ್ ಕ್ರೈಮ್ ಬ್ಯೂರೋ ವರದಿ ಮಾಡ್ತಾ ಇದೆ. ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ, ಇಂಡಿಯಾದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿನ ಬಡತನವು ಹತ್ತಿರದ ಶ್ರೀಲಂಕಾ ಮತ್ತು ಅಫ್ಘಾನ್ಗಿಂತಲೂ ಕಡೆಯ ಸ್ಥಿತಿಯಲ್ಲಿದೆ. ಆರ್ಥಿಕತೆಯು ಕುಸಿತಾ ಇದೆ. ಕಳೆದ ಕೋವಿಡ್ನ ನಂತರ ನಮ್ಮ ಆರ್ಥಿಕತೆಯು ಇನ್ನಷ್ಟು ಪಾತಾಳಕ್ಕಿಳಿದಿದೆ. ಇನ್ನು ಜಿ ಎಸ್ ಟಿ ಎಂಬ ಪೆಡಂಭೂತ, ನಮ್ಮ ಮಕ್ಕಳು ಉಪಯೋಗಿಸುವಂತಹ ರಬ್ಬರ್, ಪೆನ್ಸಿಲ್ ಮತ್ತು ಪುಸ್ತಕಗಳಿಗೂ ಕೂಡ GST ಅನ್ನು ಹಾಕುವಂತಹ ಕೇಂದ್ರ ಸರ್ಕಾರ. ಇದು ಯಾರು ಕೂಡ ಜನಸಾಮಾನ್ಯರು ಇದರ ಬಗ್ಗೆ ಚಿಂತಿಸ್ತಾ ಇಲ್ಲ.
ಕೇವಲ ಬಾಯಲ್ಲಿ ಮಾತ್ರ ಇದನ್ನು ಅವರು BJP ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಾವು ಆಲೋಚಿಸಬೇಕಾಗಿದೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕಾರ್ಪೊರೇಟ್ ಕುಲಗಳೊಂದಿಗೆ ಅವರು ಟೈಅಪ್ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿರ್ತಾರೆ ಈ ರೀತಿಯಾಗಿ ನಮಗೆ ಬೆಲೆ ಏರಿಕೆ ಅನ್ನೋ ಪೆಡಂಭೂತವನ್ನು ಜನಸಾಮಾನ್ಯರ ಮೇಲೆ ಹೊರಿಸ್ತಾ ಇದ್ದಾರೆ. ಅವರು ಈಗಾಗಲೇ ಎಲ್ಲವನ್ನೂ ಖಾಸಗೀಕರಣಗೊಳಿಸಿ ಆಗಿದೆ. ಇನ್ನು ಇದನ್ನು ಕೂಡ ಖಾಸಗೀಕರಣಗೊಳಿಸುವುದಕ್ಕೋಸ್ಕರ ಇಲ್ಲಿ ಅವರನ್ನು ಕಾರ್ಪೊರೇಟ್ ಕುಲಗಳನ್ನು ಮೆಚ್ಚಿಸುವುದಕ್ಕೋಸ್ಕರ ಆಗಿರ್ತದೆ ಈ ರೀತಿಯಾಗಿ ಬೆಲೆ ಏರಿಕೆಯನ್ನು ಜನಸಾಮಾನ್ಯರ ಮೇಲೆ ಹೊರಿಸ್ತಾ ಇದ್ದಾರೆ. ಇಲ್ಲಿ ಉದ್ಯೋಗ ನಿರುದ್ಯೋಗ ಸೃಷ್ಟಿಯಾಗಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಇಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಇದು ಸರ್ಕಾರವೇ ಉಂಟು ಮಾಡ್ತಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ ಹೇರಳವಾಗಿ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಇಂಡಿಯಾ ದೇಶದಲ್ಲಿ ಇದೆ. ಅದೇ ರೀತಿ ಇಲ್ಲಿಯ ಒಂದು ಹೆಚ್ಚಿನ ಸಂಪತ್ತು ಅಂತ ಹೇಳಿದರೆ ಇಲ್ಲಿನ ಜನಸಂಖ್ಯೆಯಿಂದ ಟ್ಯಾಕ್ಸನ್ನು ಪಡಿತಾ ಇದ್ದಾರೆ. ನಾವು ಇಲ್ಲಿ ಧರ್ಮಕ್ಕೆ ಜೀವಿಸ್ತಾ ಇರೋದಲ್ಲ, ನಮ್ಮ ಟ್ಯಾಕ್ಸನ್ನು ನಾವು ಪೇ ಮಾಡಿ ಆಗಿರ್ತದೆ ಇಲ್ಲಿ ನಾವು ಜೀವಿಸ್ತಾ ಇರುವಂಥದ್ದು. ಈ ಟ್ಯಾಕ್ಸನ್ನು ಪಡ್ಕೊಂಡು ಇಲ್ಲಿ ಅಗತ್ಯವಿಲ್ಲದಂತಹ ಮೂರ್ತಿಗಳನ್ನು ಸ್ಟ್ಯಾಚ್ಯೂವನ್ನು ನಿರ್ಮಿಸುವಂಥದ್ದು, ಅದೇ ರೀತಿ ವಿದೇಶ ಪ್ರಯಾಣಕ್ಕೆ ವ್ಯಯ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಇಲ್ಲಿ ಪ್ರತಿ ಜಿಲ್ಲೆಯಲ್ಲೊಂದು ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಒಂದು ವೈದ್ಯಕೀಯ ಕಾಲೇಜುಗಳು ಇಂಥದ್ದನ್ನೆಲ್ಲ ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದರೆ ಇಲ್ಲಿಯ ಅದೆಷ್ಟೋ ಜನರಿಗೆ ಅದೆಷ್ಟೋ ಮೆಡಿಕಲ್ ಕಲಿತಂತಹ ವಿದ್ಯಾರ್ಥಿಗಳಿಗೆ ಇಂದು ಕೆಲಸವೂ ಸಿಗ್ತಾ ಇತ್ತು. ಅದೇ ರೀತಿ ಇಲ್ಲಿ ನಿರುದ್ಯೋಗ ಕೂಡ ನಿರ್ಮೂಲನೆ ಆಗ್ತಾ ಇತ್ತು. ಇಲ್ಲಿ ಅದೆಷ್ಟೋ ಬಡ ಜನತೆಗೆ ಇದು ಅನುಕೂಲ ಆಗ್ತಾ ಇತ್ತು. ಈ ದೇಶದಲ್ಲಿ ಅಭಿವೃದ್ಧಿ ಕಾಣ್ತಾ ಇತ್ತು. ಆದರೆ ಇದು ಯಾವುದನ್ನು ಮಾಡ್ತಾ ಇಲ್ಲ. ಕೇವಲ ಅವರು ಕಾರ್ಪೊರೇಟ್ ಕುಲಗಳನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಮಾತ್ರ ಆಗಿರ್ತದೆ ಈ ರೀತಿ ಮಾಡ್ತಾ ಇರುವಂಥದ್ದು. ಅಂದರೆ ಅವರು 10,000 ಕೊಟ್ಟಾದರೂ ಅವರು ಗ್ಯಾಸನ್ನು ಖರೀದಿಸಲಿಕ್ಕೆ ಅವರು ರೆಡಿ ಇದ್ದಾರೆ. ಅದರಿಂದ ಬಡವರನ್ನು ಕೂಪಕ್ಕೆ ತಳ್ಳಿ ಇನ್ನೊಬ್ಬರನ್ನು ಕಾರ್ಪೊರೇಟ್ ಕುಲಗಳನ್ನು ಮೇಲಕ್ಕೆತ್ತುವಂತಹ ಒಂದು ಕುತಂತ್ರ ಈ ಸರ್ಕಾರದಿಂದ ನಡೀತಾ ಇದೆ. ಆದರೆ ಜನರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇನ್ನು ನಾ ಹೇಳುವಂಥದ್ದು ನಮ್ಮ ಜನಸಾಮಾನ್ಯರಿಗೆ ಜನರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆ ಪದೇ ಅದೇ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾ ಇದ್ದೀರಾ? ಇದೇ ಮಹಿಳಾ ವಿರೋಧಿ ಸರ್ಕಾರವನ್ನು ಯಾಕೆ ಅಧಿಕಾರಕ್ಕೆ ತರ್ತಾ ಇದ್ದಾರೆ? ನಾನು ಮಹಿಳೆಯರೊಂದಿಗೆ ಹೇಳ್ತಾ ಇರುವಂಥದ್ದು ಏನಂತ ಹೇಳಿದರೆ, 50% ಮತದಾರರು ಇಲ್ಲಿ ಮಹಿಳೆಯರಾಗಿರ್ತಾರೆ. ಆದರೆ ನಾವು ಒಂದು ಮಹಿಳೆ ಬದಲಾದರೆ ಇಡೀ ಕುಟುಂಬವನ್ನೇ ಬದಲಾಯಿಸಬಹುದು ಅನ್ನೋ ಮಾತೊಂದಿದೆ. ಅದೇ ಈ ಮಹಿಳೆಯರು ಇನ್ನಾದರೂ ಅರ್ಥ ಮಾಡಿಕೊಳ್ಬೇಕು. ನಾವು ಒಲೆ ಇರಿಸುವಂತಹ ನಮ್ಮ ಅಡುಗೆ ಅನಿಲಕ್ಕೆ ಇಷ್ಟು ದುಬಾರಿ ಆದರೆ ಮತ್ತು ನಮ್ಮ ದಿನಸಿ ಸಾಮಗ್ರಿಗಳಿಗೆ ಇಷ್ಟು ಬೆಲೆ ಏರಿಕೆ ಆದರೆ ನಾವು ಮುಂದಕ್ಕೆ ಹೇಗೆ ಜೀವಿಸಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ನಾವು ಯಾಕೆ ಇವರನ್ನು ಮತ್ತೆ ಪದೇ ಇದೇ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾ ಇರೋದು? ನಾವು ಬದಲಾದರೆ ಇಲ್ಲಿ ಒಂದು ಪರ್ಯಾಯ ರಾಜಕೀಯವನ್ನು ಇಲ್ಲಿ ಒಂದು ಆಡಳಿತಕ್ಕೆ ತರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಆದ್ದರಿಂದ ನಾವು ಆಲೋಚಿಸಬೇಕು. ಇಲ್ಲಿನ ಅಭಿವೃದ್ಧಿ ಅಂತ ಹೇಳಿದರೆ ಕೇವಲ ಒಂದು ಮತದಾನ ಮಾಡುವಂಥದ್ದಲ್ಲ. ಇಲ್ಲಿ ಅಭಿವೃದ್ಧಿ ಅಂತ ಹೇಳಿದರೆ ಇಲ್ಲಿನ ಎಲ್ಲವನ್ನೊಳಗೊಂಡ ಒಂದು ಸರ್ವ ಜನರಿಗೂ ಕೂಡ ಕೈಗೆಟುಕುವಂತಹ ಬೆಲೆಗಳಲ್ಲಿ ಸಾಮಗ್ರಿಗಳು ದೊರೆಯುವಂತಹ ಒಂದು ಅಭಿವೃದ್ಧಿಯಾಗಿರ್ತದೆ. ಅದೇ ರೀತಿ ನಿರುದ್ಯೋಗಗಳ ನಿರ್ಮೂಲನೆಯಾಗಿದೆ. ಅದೇ ರೀತಿ ಹೆಣ್ಣು ಮಕ್ಕಳು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅನುಕೂಲ ಆಗಿದೆ. ಅದೇ ರೀತಿ ಎಲ್ಲ ಉದ್ಯೋಗ ಸೃಷ್ಟಿಗಳು ಎಲ್ಲವನ್ನೊಳಗೊಂಡ ಒಂದು ಅಭಿವೃದ್ಧಿಯಾಗಿದೆ. ನಾವು ಅಂತಹ ಒಂದು ಅಭಿವೃದ್ಧಿ ಮಾಡುವಂತಹ ಒಂದು ಸರ್ಕಾರವನ್ನು ಇಲ್ಲಿ ರಚಿಸಬೇಕಾಗಿದೆ. ಈ ನಮ್ಮ ಪ್ರಧಾನಿಯವರು ಅವರಿಗೊಂದು ಕುಟುಂಬವನ್ನೇ ನಿರ್ವಹಣೆ ಮಾಡಿ ಅವರಿಗೆ ಗೊತ್ತಿಲ್ಲ. ಅಂತಹ ಒಂದು ಪ್ರಧಾನಿಯನ್ನು ನಾವು ಇಂದು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದರೆ ಇದು ನಾಚಿಕೆಗೆ. ಕುಟುಂಬ ನಿರ್ವಹಣೆ ಗೊತ್ತಿಲ್ಲದವರಿಗೆ ಈ ದೇಶದ ಕೀಲಿಕೈಯನ್ನು ಕೊಟ್ಟರೆ ಇನ್ನು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದೆಂಬುದಕ್ಕೆ ಇನ್ನು ಮುಂದಕ್ಕಾದರೂ ನಾವು ಆಲೋಚಿಸಬೇಕಾಗಿದೆ ಸಹೋದರಿಯರು. ಅದರಿಂದ ಈ ಒಂದು ಇದರಲ್ಲಿ ನಾವೆಲ್ಲ ಮಹಿಳೆಯರು ಒಟ್ಟು ಸೇರಿಕೊಂಡು ಈ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನಂತ ಹೇಳಿದರೆ, ಹೇಗೆ ನೀವು ಗ್ಯಾಸ್ ಬೆಲೆ ಏರಿಕೆ ಪೆಟ್ರೋಲಿಯಂ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಏರಿಕೆಯನ್ನು ಮಾಡಿದ್ದೀರಾ, ಅದನ್ನು ಆದಷ್ಟು ಬೇಗನೆ ನೀವು ಕೆಳಗೆ ಇಳಿಸಬೇಕು, ಅದನ್ನು ಕಡಿತಗೊಳಿಸಬೇಕು ಎಂದು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ವಿಮೆನ್ ಇಂಡಿಯಾ ಮೂವ್ಮೆಂಟ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ